ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಡೆಲಿವರಿ ಆಗಿದ್ದೆ, ಆಸ್ತಿನ ಹಂಚು ಅಂತ ನನ್ನ ಮಗ ಬದ್ರಿನಾಥನ್ನ ಇಲ್ಲ ಕರ್ಕೊಂಡು ಬರ್ತಾ ಇದ್ದೆ. ನಾನಾದ್ರೂ ಅಷ್ಟೇ ಗಾನವಿನ ಕರ್ಕೊಂಡ್ ಬರ್ತಿದ್ದೆ. ಗಾನವಿನ ನೀನ್ ಹೇಗ್ ಕರ್ಕೊಂಡ್ ಬರ್ತೀಯಮ್ಮ? ನಾನ್ ಕರ್ಕೊಂಡ್ ಬರ್ದೆ ಇನ್ಯಾರು ಕರ್ಕೊಂಡ್ ಬರ್ತಾರೆ? ಅಂದ್ರೆ ನನ್ನ ಉದ್ದೇಶ. ಶಾಸ್ತ್ರಿಗಳೇ, ಏನು ಅನ್ಕೋಬೇಡಿ. ಈ ಮನೆ ವಿಷಯಗಳು ನಿಮ್ಗೆ ಅರ್ಥ ಆಗಲ್ಲ, ದಯವಿಟ್ಟು ಏನು ಅನ್ಕೋಬೇಡಿ. ಗಾನವಿ ನೈನಿ ಮಗಳಲ್ವಾ? ಸುಮನ ತನ್ನ ಮಗಳು ಅಂತಿದ್ದಾಳೆ. ಏನೋ ಅಪ್ಪ, ಎಲ್ಲ ವಿಚಿತ್ರವಾಗಿದೆ. ಮಗು ಅಳು ನಿಲ್ಸಿದೆ, ನೀವು ಹುಷಾರಾಗಿ ಹೋಗಿ ಬನ್ನಿ ಶಾಸ್ತ್ರಿಗಳೇ. ಹಾಗೇ ಆಗ್ಲಿ. ಹೋಗೋಕ್ಕೂ ಮುಂಚೆ ನೈನಿ ಮಗಳು ಗಾನವಿಗೆ ಆಶೀರ್ವಾದ ಮಾಡೋಗ್ತೀನಿ. ಏನಂದ್ರಿ ಏನಂದ್ರಿ? ಸುಮನ ನೀನಿರು. ಅವ್ರು ಹೇಳಿದನ್ನ ಕೇಳಿಸ್ಕೊಂಡ್ರಾ? ಚೆಕ್ಕಿಗೆ ಸೈನ್ ಹಾಕ್ತೀನಿ, ಬ್ಯಾಂಕಿಗೆ ಹೋಗಿ ಬರ್ತೀಯಾ? ಹಾ ಹೋಗ್ತೀನಿ. ಅಕ್ಕ ಮಗುನ್ ನೋಡ್ಕೊಂಡು ನಾನು ಈಗ ಬರ್ತೀನಿ. ಬನ್ರಿ. ಚೆಕ್ ಬುಕ್ಕು ರೂಮಲ್ಲಿದೆ, ಬಾ ಹೋಗೋಣ. ಬನ್ನಿ. ವಿಕ್ರಾಂತ್ ಗಡಿಬಿಡಿ, ಶಾಸ್ತ್ರಿಗಳ ಕನ್ಫ್ಯೂಷನ್ ಎರಡೂ ಅರ್ಥ ಆಗ್ತಾ ಇಲ್ಲ. ಹಾಗೇನೂ ಇಲ್ಲ ಮಾಮ್. ನೈನಿ, ಗಾನವಿನ ಎತ್ಕೋ, ಶಾಸ್ತ್ರಿಗಳು ಆಶೀರ್ವಾದ ಮಾಡ್ತಾರೆ. ಯಾರು ಎತ್ಕೊಂಡ್ರೆ ಏನಾಗತ್ತೆ ನೈನಿ? ತಗೋ. ಅಮ್ಮ ಗಾನವಿ, ನಿನ್ ಸರಿಸಮಕ್ಕೆ ಗಾಯತ್ರಿನೂ ಕೂಡ ಕಾಳಜಿಯಿಂದ ನೋಡ್ಕೊಂಡಿರೋ ನಿಮ್ಮಮ್ಮ ನೈನಿಗೆ ಸ್ವಾರ್ಥವೇ ಇಲ್ಲದೆ ತಾಯಿ ಹಾಲನ್ನು ಕೂಡ ಹಂಚ್ಕೋತಿರೋ ನಿನಗೆ ಆಶೀರ್ವಾದ ಮಾಡ್ತಿದ್ದೀನಿ. ನೀವಿಬ್ಬರೂ ಕೂಡ ಇನ್ನೂ 100 ವರ್ಷ ಆಯುರ್ ಆರೋಗ್ಯದ ಜೊತೆ ಅಷ್ಟೈಶ್ವರ್ಯನೂ ನಿಮ್ಮನ್ನು ಬಂದು ಸೇರ್ಲಿ. ಶತಮಾನಂ ಭವತಿ. ಬರ್ತೀನಮ್ಮ. ಶಾಸ್ತ್ರಿಗಳೇ, ಗಾಯತ್ರಿನ ದೀಪಾವಳಿ ಹಬ್ಬಕ್ಕೂ ಕರ್ಕೊಂಡು ಬನ್ನಿ. ಅಂದ್ರೆ ಪ್ರತಿ ಹಬ್ಬಕ್ಕೂ ಬಂದು ಹೋಗ್ತಿರ್ತೀರಾ? ಬ್ರೋ, ನಿಮ್ಮ ಅಭಿಪ್ರಾಯಗಳು ಯಾರಿಗೂ ಬೇಕಾಗಿಲ್ಲ. ದೀಪಾವಳಿ ದಿವಸನೇ ಯಾಕೆ ಬರೋದಕ್ಕೆ ಹೇಳಿದೆ ಅಂದರೆ, ಅವತ್ತು ನಮ್ಮಮ್ಮ ಗಾಯತ್ರಿ ದೇವಿಯವರ ಜಯಂತ್ಯೋತ್ಸವ. ಜೊತೆಗೆ ಅವ್ರು ಸ್ಥಾಪಿಸಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ವಾರ್ಷಿಕೋತ್ಸವ. 3 ಹಬ್ಬ ಅನ್ಕೊಳ್ಳಿ, ಫುಲ್ ಸೆಲೆಬ್ರೇಟ್ ಮಾಡೋಣ. ಫ್ಲವರ್ ಪಾಟ್ನ ಸಖಿ ಮುಖದ ಮೇಲೆ ಇಟ್ಟು ಹೊಡಿತೀನಿ. ಓ, ರಾಕೆಟ್ ನನ್ ಗಂಡನ್ ಕಿವಿಗೆ ಇಟ್ಟು ಹೊಡಿತೀನಿ. ಸುರ್ಸುರ್ ಕಡ್ಡಿನ ಅತ್ತೆ ಮೂಗಿಗೆ ಸಿಗಿಸ್ತೀನಿ. ಏಯ್, ಅಧಿಕ ಪ್ರಸಂಗಿ, ಸಂಭ್ರಮನ ಸಮಸ್ಯೆ ಮಾಡಬೇಡ. ಶಾಸ್ತ್ರಿಗಳೇ, ನೀವು ಹೋಗಿ ಬನ್ನಿ. ಆಗ್ಲಮ್ಮ. ಪುಟ್ಟಿ ಗಾಯತ್ರಿ, ಅಮ್ಮಂಗೆ ಟಾಟಾ ಹೇಳು. ವಿಶಾಲ್ನ ಅಪ್ಪ ಅಂತ ಹೇಳಿ ತಪ್ಪೇನಿದೆ? ಹಾಲ್ ಕೊಟ್ಟ ತಾಯಿ, ಪ್ರೀತಿ ತೋರಿಸಿ ತಂದೆ. ಅಲ್ಲೇ ಟೈಟಲ್ ಚೆನ್ನಾಗಿದೆ. ನೀವು ವ್ಯಂಗ್ಯವಾಗಿ ಮಾತಾಡಿದ್ರು ಸರಿ, ನನ್ನ ಮನಸ್ಸಿಗೆ ತೃಪ್ತಿ ಆಗ್ತಿದೆ. ಹೋಗ್ಬನ್ನಿ.
ಗಾಯತ್ರಿ ಅಕ್ಕನ್ ಫೋಟೋ ತುಂಬಾ ಅಲ್ಲಾಡ್ತಿದೆ, ನೋಡಿದ್ರಾ? ಹಲೋ ದೊಡ್ಡಮ್ಮ, ಇವಾಗ ಹೋಗಿದ್ದು ನೀವೇನಲ್ಲ ಬಿಡಿ. ನಿಮ್ಮ ಹೆಸರು ಇಟ್ಕೊಂಡಿರೋ ಮಗು ಗಾಯತ್ರಿ. ದೀಪಾವಳಿಗೆ ಬಂದ್ಬಿಡ್ತಾಳಲ್ವಾ? ಅಷ್ಟರೊಳಗೆ ಎಲ್ಲ ತೀರ್ಮಾನಗಳು ಆಗಿರುತ್ತೆ. ವೆರಿ ಇಂಟ್ರೆಸ್ಟಿಂಗ್ ನಾಯಿನಿ. ಸಾಕ್ಷಿ ಆಧಾರಗಳಿಲ್ದೇನೆ ನೀನು ನ್ಯಾಯ ದಕ್ಕಿಸ್ಕೊಳಕ್ ಹೋಗ್ತಿದ್ಯಾ ಅಂದ್ರೆ ಹೇಗ್ ಪ್ಲಾನ್ ಮಾಡ್ತಿದ್ಯಾ ಅಂತ ತಿಳ್ಕೊಳಕ್ಕೆ ಆಸೆ ಆಗ್ತಿದೆ ನಂಗೆ. ಇವಾಗ ಚೆನ್ನಾಗೇ ಇರುತ್ತೆ. ಸತ್ಯ ಬಯಲಾಗಿದ್ದ ದಿನ ತಪ್ಪು ಮಾಡ್ದವ್ರಿಗೆ ಭಯ, ಅವ್ರಿಗೆ ಸಹಾಯ ಮಾಡ್ದವ್ರಿಗೆ ನರ್ಕ, ಎಲ್ಲ ಅನುಭವಿಸ್ತಾರೆ. ಪೊಲೀಸರು ನೋಡ್ಕೋತಾರೆ ಬಿಡು ನೈನಿ. ಮೊದ್ಲು ಗಾಯತ್ರಿ ಅತ್ಗೆ ಜಯಂತಿನ, ಕಂಪ್ನಿ ಸೆಲೆಬ್ರೇಷನ್ನ ಹೇಗ್ ಮಾಡ್ಬೇಕು ಅಂತಿದ್ದೀರಾ ಅಂತ ಹೇಳಿ. ಅತ್ತೆ, ನಾಳೆ ಹೇಳ್ತೀನಿ. ತುಂಬ ಗ್ರ್ಯಾಂಡಾಗಿ ಮಾಡಬೇಕು. ಯಾಕಂದರೆ ಅಮ್ಮ ಮತ್ತೆ ಹುಟ್ಟಿದ್ದಾರೆ ಅಂತ ನಂಬ್ತಿರೋ ನನ್ನ ನೈನಿ ಕಣ್ಣಲ್ಲಿ ನಾನು ಸಂತೋಷ ನೋಡಬೇಕು. ಯಜಮಾನ್ರೆ, ಏನೋ ಮಾಡ್ತಿರೋ ಆಗಿದೆ. ನೈನಿ, ವಿಕ್ರಾಂತ್ ಲ್ಯಾಪ್ಟಾಪ್ ಹಾಳಾಗಿದೆಯಲ್ವಾ, ಅದನ್ನು ಸರಿ ಮಾಡ್ತಿದ್ದೇನೆ. ನಿಜ ಹೇಳಿ. ಹೇಯ್, ಇದೇನು ಹೊಸದಾಗಿ ಕಣ್ಣೆದುರಿಗೆ ಕೆಲಸ ಮಾಡ್ತಿದ್ರು ನಿಜ ಹೇಳಿ ಅಂತಿದ್ಯಾ? ನೀವಿಲ್ಲಿದ್ದೀರಾ ಹೊರತು ಮನ್ಸ್ ಎಲ್ಲೋ ಇದೆ. ಎಲ್ಲೋ ಅಂದ್ರೆ ಎಲ್ಲಿ? ಸಪ್ತಸಾಗರದಾಚೆ ಎಲ್ಲೋನಾ? 7 ಕಿಲೋಮೀಟರ್ ಮುಂದೆ. ಅಲ್ಲೇನಿದೆ? ನಿಮ್ ಮನ್ಸು, ನಿಮ್ ಯೋಚನೆ. ಹಾಗ್ಯಾಕಾಗಿರುತ್ತೆ? ಇನ್ನೂ ಯಾಕೆ ನಾಟಕ ಮಾಡ್ತಾ ಇದ್ದೀರಾ? ನನಗೆ ಗೊತ್ತಾಗೋಯ್ತು ಅಂತನಾ? ನೀವು ಗಾಯತ್ರಿ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ವಾ? ನಿಜ ನೈನಿ, ಮಗುನ ಶಾಸ್ತ್ರಿಗಳು ಕರ್ಕೊಂಡು ಹೋದ್ಮೇಲೆ ನನ್ನ ಕೈಕಾಲು ಆಡ್ತಿಲ್ಲ. ಈ 10 ದಿನದಲ್ಲೇ ಮಗುನ ಜಾಸ್ತಿ ಹಚ್ಕೊಂಡ್ಬಿಟ್ಟೆ ನಾನು. ಗಾಯತ್ರಿಗೆ ಟಾಟಾ ಮಾಡಿರೋ ಈ ಕೈಗಳು ಕೆಲಸ ಮಾಡುತ್ತೋ ಇಲ್ವೋ ಅಂತ ಅನಿಸಿ ಇಮ್ಮಿಡಿಯೇಟಾಗಿ ಈ ಕೆಲಸಕ್ಕೆ ಹೇಳಿದೆ. ನನಗೆ ಗೊತ್ತು ಯಜಮಾನ್ರೆ, ಯಾಕಂದ್ರೆ ನಾನು ಏನೇ ಕೆಲಸ ಮಾಡಕ್ ಹೊರಟ್ರು ಗಾಯತ್ರಿ ನೆನಪಾಗ್ತಿದ್ದಾಳೆ. ನಿಮ್ ಪರಿಸ್ಥಿತಿ ಕೂಡ ಹಾಗೆ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲದೆ ಹೋದ್ರೆ ಬರ್ತಿರ್ಲಿಲ್ವಾ? ನಾನು ಬರ್ತಿದ್ದೆ ಬ್ರೋ. ಬಾರೋ, ನಿನ್ನ ಲ್ಯಾಪ್ಟಾಪ್ನ ರಿಪೇರಿ ಮಾಡ್ತಿದ್ದೆ. ಹೌದಾ? ಅಯ್ಯೋ, ಹೇಳಲೇ ಇಲ್ವಲ್ಲ ಬ್ರೋ. ಆಯ್ತಾ? ವರ್ಕ್ ಆಗ್ತಿದ್ಯಾ? ಏನಾಯ್ತು ವಿಕ್ರಾಂತ್ ಅವರೇ? ಏಯ್, ಕುಡ್ದಿದ್ದೀನಾ? ಚಿಚಿ, ಒಲ್ಲೊಬ್ರ ಮೇಲೆ ಆಡೆ. ಅಯ್ಯೋ ಪಾಪ ವಿಕ್ರಾಂತ್ ಅವರೇ, ಭಾವನ್ ಮೇಲೆ ಯಾಕೆ ಆಣೆ ಮಾಡ್ತಿದ್ದೀರಾ? ಅವನೇ ಅಲ್ವಾ ಕುಡಿಯೋದು. ಅಂಥವ್ರಿಗೆ ಏನಾದ್ರೂ ನಷ್ಟ ಆಗಲ್ಲ ಅದಕ್ಕೆ. ಲೇಯ್, ಹಾಗನ್ಬಾರ್ದು. ತಗೋ ಲ್ಯಾಪ್ಟಾಪ್. ನೌ ಇಟ್ಸ್ ಪರ್ಫೆಕ್ಟ್ಲಿ ವರ್ಕಿಂಗ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹೇಯ್, ಏನಾಯ್ತು ನಿನಗಿವತ್ತು? ಸಾವಿನ ದೌಡೆಯಿಂದ ತಪ್ಪಿಸ್ಕೊಂಡೆ ಅನ್ನೋ ಶಾಕ್ಗಿಂತ ಖುಷಿನೇ ಜಾಸ್ತಿ ಆಗಿದೆ ಬ್ರೋ. ವಿಕ್ರಾಂತ್ ಅವರೇ, ನಿಮ್ಗೆ ಯಾಕೋ ದೃಷ್ಟಿ ಆಗಿರೋ ಹಾಗಿದೆ. ಸುಮ್ಮನಂಗೆ ಹೇಳಿ ದೃಷ್ಟಿ ತೆಗೆಸ್ಕೊಳ್ಳಿ. ಅವಳಿಗೆ ಹೇಳಿದ್ರೆ ಪ್ರಾಣ ತೆಗಿತಾಳೋ ಹೊರತು ದೃಷ್ಟಿ ತೆಗಿಯಲ್ಲ ಅದಕ್ಕೆ. ಲೇ, ಲ್ಯಾಪ್ಟಾಪು ಕೆಳಗೆ ಬಿದ್ದಿದ್ದು. ನೀನೇ ಕೆಳಗೆ ಬಿದ್ದು ತಲೆ ಕೆಟ್ಟಿರೋ ಒಂಥರ ಮಾತಾಡ್ತಿದ್ಯಾ? ಹೋಗು, ಕೆಲಸ ನೋಡ್ಕೊ ಹೋಗು. ಹಾಂ, ಓಕೆ ಬ್ರೋ, ಬಾಯ್. ಸಿ ಯು ಅದಕ್ಕೆ. ನೈನಿ, ಎಲ್ಗೋ ಹೋಗ್ತಿರೋವಾಗ ಹೇಳ್ತಿದ್ದೇನಲ್ಲ, ಹೋಗ್ತಿರೋದು ಇಲ್ಲೇ ರೂಮ್ಗಲ್ವಾ? ಗಾಯತ್ರಿ ಮನೆಯಿಂದ ಹೋದ್ಮೇಲೆ ಯಾವಾಗ ನಗ್ತೀನೋ ಅನ್ಕೋತಿದ್ದೆ. ವಿಕ್ರಾಂತ್ ಅವರು ನಗಿಸ್ಬಿಟ್ರು. ದೀಪಾವಳಿ ಬಂದ್ರೆ ಮತ್ತೆ ಮಗು ನಮ್ಮ ಮನೆಗೆ ಬರುತ್ತಲ್ಲ, ಖುಷಿಯಾಗಿರ್ಬೋದು. ಜೊತೆಗೆ ಅವತ್ತು
ನನ್ನ ಮನಸ್ಸಲ್ಲಿರೋ ಭಾರ ಎಲ್ಲ ದೂರ ಆಗುತ್ತೆ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಸತ್ಯ ಆಚೆ ಬರುತ್ತೆ ಅಲ್ವಾ? ಚಿಕ್ಕ ಯಜಮಾನ್ರೆ, ಲ್ಯಾಪ್ಟಾಪ್ ಸರಿ ಹೋಯ್ತಾ? ಬಾ, ನೀನು ಇವಾಗಲೇ ಬರಬೇಕಾ? ಯಾಕೆ ಬೈಕೋತಿದ್ದೀರಾ? ನನ್ನ ಕೆಲಸ ನನಗೆ ಮಾಡಕ್ಕೆ ಬಿಡ್ದೇನೆ ಡಿಸ್ಟರ್ಬ್ ಮಾಡ್ತೀಯಲ್ಲ. 5 ನಿಮಿಷ ಲ್ಯಾಪ್ಟಾಪ್ ನನಗೆ ಕೊಡಿ. ಯಾಕೆ? ಹೇಳಿದ್ನಲ್ಲ, ನಂಗೆ ಅನುಮಾನ ಇದೆ, ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಇದ್ರಲ್ಲಿ ಏನೂ ಇಲ್ಲದೆ ಇದ್ರೆ ಸಂತೋಷವಾಗಿ ನಾನೇ ನಿಮ್ಗೆ ಲ್ಯಾಪ್ಟಾಪ್ನ ವಾಪಸ್ ಕೊಡ್ತೀನಿ. ಕೊಡಲ್ಲ. ಅಯ್ಯೋ ಸುಮನ, ಇಲ್ಲಿ ಕೊಡ್ರಿ. ಕೊಡು ಸುಮನ. ಇಲ್ಲಿ ನನಗ್ ನೋಡಕ್ ಬಿಡ್ಲಿಲ್ಲ ಅಂದ್ರೆ ಈ ಸಲ ಟೆರೆಸ್ ಇಂದ ಇದನ್ನ ಬಿಸಾಕ್ತೀನಿ. ನೀನೊಬ್ಳು ಸ್ಯಾಡಿಸ್ಟ್ ಕಣೆ, ಅದಕ್ಕೆ ಹೀಗೆ ಆಡ್ತಾ ಇದೆಯಾ ನೀನು? ನೀವೆಷ್ಟೇ ಅಂದ್ರೂ ನಾನು ಏನು ಅನ್ಕೊಳಲ್ಲ. ಯಾಕೆ ಅಂದ್ರೆ ನನ್ ಬಗ್ಗೆ ನೀವ್ ಯೋಚನೆ ಮಾಡೋದ್ರಿಂದ ಹೀಗಾಡ್ತೀರಾ ಅಷ್ಟೇ. ನೋಡಕ್ ಬಿಡ್ತಿರೋ ಇಲ್ವೋ? ಹಾ ಸರಿ, ಏನ್ ಮಾಡೋದು? ಹೋಗ್ ನೋಡು. ಥ್ಯಾಂಕ್ಸ್. ಪಾಸ್ವರ್ಡ್ ಕೇಳ್ತಿದೆ. ಅದ್ ನಿನ್ ಕೇಳಿದ್ರೆ ನೀನ್ ನನ್ ಕೇಳ್ತೀಯಾ? ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಬರೀ ಸುಳ್ಳು ಹೇಳ್ತೀರಾ. ನೀವ್ ಹೇಳ್ದಿದ್ರೆ ನಂಗೆ ಗೊತ್ತಾಗಲ್ವಾ? ನಿಮ್ಗೆ ಇಷ್ಟ ಇರೋರ್ ಹೆಸರೇ ಇಟ್ಟಿರ್ತೀರಾ. NAYANI ನಯನಿ. ರಾಂಗ್ ಪಾಸ್ವರ್ಡ್. ಎಲ್ಲ ನಿನ್ ಭ್ರಮೆ ಕಣೆ. ಅಮ್ಮ, ಇಷ್ಟಕ್ಕೆ ಸುಮ್ಮನಾಗ್ಬಿಡ್ತೀನಾ? VISHAL. ಓಪನ್ ಆಗ್ತಿಲ್ಲ. ಯಾಕೆ ಅಷ್ಟೊಂದು ಕಷ್ಟ ಕೊಡ್ತೀಯ ಅದಕ್ಕೆ? ಮೊದಲು ನೀನೇ ಸರಿ ಇಲ್ಲ. ಇನ್ನೊಂದ್ಸಲಿ ರಾಂಗ್ ಪಾಸ್ವರ್ಡ್ ಹಾಕಿದ್ರೆ ಅದು ಲಾಕ್ ಆಗಿ ಹೋಗಿ 24 ಗಂಟೆವರೆಗೂ ಓಪನ್ ಆಗಲ್ಲ. ಆಮೇಲೆ ನಾನ್ ನೋಡ್ದೆ ಇದ್ಮೇಲೆ ನೀವು ನೋಡ್ಬಾರ್ದು. ವಿಕೃತ ಆನಂದ. ಹಾಗೆ ಅನ್ಕೊಳ್ಳಿ. GANAVI ಗಾನವಿ. ಈಗಾದ್ರೂ ಆಗತ್ತಾ? ಈಗ್ಲೂ ಆಗ್ತಿಲ್ವಲ್ಲ? ಅಂದ್ರೆ ನಿಮ್ ಮಗ್ಳು ಕಂಡ್ರೆ ನಿಮ್ಗಿಷ್ಟ ಇಲ್ವಾ? ನಂಗೆ ತುಂಬಾ ಬೇಜಾರಾಗ್ತಿದೆ. ಈ ತರ ಪ್ರೀತಿ ಇಲ್ದಿರೋ ತಂದೆ ಪ್ರಪಂಚದಲ್ಲಿ ಯಾರು ಇರಲ್ಲ. ನೀನ್ ಬೇದಿದ್ದಾಯ್ತಲ್ಲ, ಕೊಡಿಲಿ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಹೇಯ್, 3 ಸಲ ರಾಂಗ್ ಪಾಸ್ವರ್ಡ್ ಹಾಕಿ ಲಾಕ್ ಮಾಡಿದೆ ಅಲ್ವಾ? ಮತ್ತೆ ನಾಳೆ ಇದೇ ಟೈಮ್ಗೆ ಅದು ಓಪನ್ ಆಗೋದು. ನೀನ್ ಇವಾಗ ಕರೆಕ್ಟ್ ಪಾಸ್ವರ್ಡ್ ಹಾಕಿದ್ರೂ ಪ್ರಯೋಜನ ಏನೂ ಇಲ್ಲ. ಹಾಗಾದ್ರೆ ಓಕೆ. ನೀವು ಕೂಡ ಏನು ನೋಡಕ್ ಆಗಲ್ಲ ಅಂದ್ರೆ ನನ್ಗೂ ಖುಷಿನೇ. ತಗೊಳ್ಳಿ. ಈಗ ತಗೊಂಡೇನ್ ಮಾಡೋದು? ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಿನ್ ಮುಖಕ್ಕೆ ಮೇಕಪ್ ಮಾಡ್ಕೋತೀನಿ. ತಗೊಳ್ಳಿ. ಅನುಮಾನ ಪಿಶಾಚಿನೇ ನೀನು. ಅದಕ್ಕೆ ನಾನು ಇಷ್ಟಪಡೋರ ಹೆಸರು ಬದಲು ನನ್ನ ಶತ್ರು ಆಗಿರೋ ನಿನ್ನ ಹೆಸರನ್ನೇ ಪಾಸ್ವರ್ಡ್ ಆಗಿಟ್ಟಿದ್ದೀನಿ. ಸುಮನ ಅಂತ ಹಾಕಿದಿದ್ರೆ ಓಪನ್ ಆಗಿರೋದು. ಇದರಲ್ಲಿರೋ CCTV ಫುಟೇಜ್ನ ವಿಶಾಲ್ ಬ್ರೋ ನೋಡಿದ್ನೋ ಇಲ್ವೋ ಅನ್ನೋ ಟೆನ್ಷನ್ನಲ್ಲಿ ಇನ್ನೂ 24 ಗಂಟೆ ಕಾಯ್ಬೇಕಿವಾಗ. ಏನು ಯೋಚಿಸ್ತಾ ಇದ್ದೀರಾ ಮಾಮ್? ಓ, ದೊಡ್ಡಮ್ಮನ ಜಯಂತಿ ಸೆಲೆಬ್ರೇಷನ್ ಬಗ್ಗೆನಾ? ಪುನರ್ಜನ್ಮ ಪಡೆದಿರೋ ಅವಳ ಸಂಭ್ರಮದ ಬಗ್ಗೆ ನಾನು ಯೋಚಿಸ್ತಿಲ್ಲ ವಲ್ಲಭ. ಗಾನವಿ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಅದೇನ ಆಂಟಿ, ವಿಕ್ರಾಂತ್ ಮಗು ಬಗ್ಗೆ ಮಾತಾಡ್ತಿದ್ದೀರಾ? ಹೌದು. ಜೋಗಯ್ಯ ಶಾಸ್ತ್ರಿ ತನ್ನ ಮೊಮ್ಮಗಳು ಗಾಯತ್ರಿನ ತಿರುಗಿ ಮನೆ ಕರ್ಕೊಂಡು ಹೋಗ್ಬೇಕಾದ್ರೆ ಗಾನವಿನ ತಮ್ಮ ಮಗು ತರ ವಿಶಾಲ್ ನಯನಿ ಯಾಕೆ ತೋರಿಸ್ಕೊಂಡ್ರು ಅಂತ. ಓಹ್, ಅದಾ? ಮಗು ಹುಟ್ಟಿದ ತಕ್ಷಣ ಗೊಟ್ಟಕ್ಕಂತು ಅಂತಂದ್ರೆ ಎಲ್ಲರೂ ಚೀಪಾಗಿ ನೋಡ್ತಾರೆ ಅಂತ ಹಾಗೆ ಮಾಡಿರ್ತಾರೆ. ತಮ್ಮನ ಮಗುನ ನನ್ನ ಮಗು ಅಂತಾನೆ ಹೇಳ್ಕೊಂಡು ಸಮರ್ಥಿಸ್ಕೊಂಡಿರ್ತಾರೆ. ಸಿಂಪಲ್ ಮಾಮ್. ಇಲ್ಲ ವಲ್ಲಭ, ಹಾಗನ್ಕೊಂಡ್ರೆ ನಿನ್ನ ಮಗ ಬದ್ರಿನಾಥನ್ನ ತಮ್ಮ ಮಗು ಅಂತ ಪರಿಚಯ ಮಾಡಿಸ್ಬೋದಿತ್ತಲ್ಲ.
ಫ್ರೇಮ್ ಕೂಡ ಕರ್ಕೊಂಡು ಬರಲಿಲ್ಲ. ಹೌದಾಂಟಿ, ಬದ್ರಿನಾಥ್ನ ಯಾರ ಕಣ್ಣಿಗೂ ಕಾಣಿಸ್ದ ಹಾಗೆ ಹಾಸಿನಿ ಯಾಕೆ ಬಚ್ಚಿಡ್ತಿದ್ದಾಳೆ ಅನ್ಕೊಂಡ್ರೆ ಆ ನಯನಿ ವಿಶಾಲ್ ಇಬ್ರು ಮಾತು ವರ್ಷೆಗಾದ್ರೂ ಅದ್ರ ಬಗ್ಗೆ ಹೇಳಲಿಲ್ಲ. ಯಾಕಂದ್ರೆ ಅವನ್ ನನ್ ಮಗ, ನಮ್ಮ ಮಾಮ್ಗೆ ಮೊಮ್ಮಗಾಗಿರೋದಕ್ಕೆ. ಹಾಸಿನಿಗೆ ನಯನಿ ಅಷ್ಟು ಕ್ಲೋಸ್ ಆಗಿದ್ರು ಮಗು ವಿಷಯದಲ್ಲಿ ಅಷ್ಟೇ ದೂರದಲ್ಲಿದ್ದಾಳೆ. ಕೇವಲ ಹೆಣ್ಮಕ್ಳ ಬಗ್ಗೆ ಮಾತ್ರ ಆಸಕ್ತಿ ತೋರಿಸ್ತಿದ್ದಾರೆ. ಅದ್ರ ಹಿಂದಿರೋ ಒಳಗುಟ್ಟು ಏನೋ ಅದ್ರ ಬಗ್ಗೆ ಕೂಡ ನಾನು ಯೋಚಿಸ್ತಿದ್ದೀನಿ. ಮಾಮ್, ಯಾವತ್ತಾದ್ರೂ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ಮೊದಲು ಆ ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳಿ. ನಯನಿ ವಿಶಾಲ್ ಹೇಳಿದ್ಮೇಲೆ ನಾವ್ ಹೇಳೋದೇನಿದೆ? ಬಟ್ ನಮ್ ಬಗ್ಗೆ ಹೇಳ್ಕೊಳ್ಳೋದಿಕ್ಕಾದ್ರೂ ಇರಬೇಕು. ಹೇಗೆ ಮಾಮ್? ಒಳ್ಳೇದಕ್ಕ ಕೆಟ್ಟದಕ್ಕ? ಸಹಕರಿಸಿದ್ರೆ ಒಳ್ಳೇದು ಅಂತಾರೆ, ತಿರಸ್ಕರಿಸಿದ್ರೆ ಕೆಟ್ಟದ್ದು ಅಂತಾರೆ. ಏನ್ ಮಾಡ್ತೀರಾ ಆಂಟಿ? ಹಿಂದಿನ ಜನ್ಮದಲ್ಲೂ ಈ ಜನ್ಮದಲ್ಲೂ ಶತ್ರು ಆಗಿರೋ ಗಾಯತ್ರಿ ದೇವಿಯ ಜಯಂತ್ಯೋತ್ಸವ ಆಗ್ಲಿ, ಅವಳು ಸ್ಥಾಪಿಸಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನಿಯ ಸೆಲೆಬ್ರೇಷನ್ ಆಗ್ಲಿ ನಡೀಬಾರ್ದು. ಏನ್ ಹಾಗೆ ನೋಡ್ತಿದ್ದೀರಾ? ಹೊರಗಡೆ ನಯನಿ ಮತ್ತೆ ವಿಶಾಲ್ ಯಾವ ರೇಂಜ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೆ. ನೀವು ರೂಮಲ್ಲಿ ಇತ್ಕೊಂಡು ಅದ್ಯಾವುದು ನಡಿಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ, ಹೌಸ್ ಇಟ್ ಪಾಸಿಬಲ್? ನಾನು ರೂಮಲ್ಲೇ ಇರ್ತೀನಿ, ನೀವು ಹಾಲಿಗೆ ಹೋಗ್ತೀರಾ. ಹೋಗಿ ಇಬ್ರು ತಡೀರಿ, ನಡೀದೇ ಇರೋ ಹಾಗೆ ನೋಡಿ. ತುಂಬಾ ಸಲ ತಿಂದಿದೀವಿ. ನಯನಿ ಬಲ ವಿಶಾಲ್ಗಿರೋ ಬುದ್ಧಿಗೆ ನಾವ್ ಆತರ ಪಡೋದು ಒಳ್ಳೇದಲ್ಲ ಅನ್ಸುತ್ತೆ. ಬಲ ಇದ್ದಾಗ್ಲೇ ಅವ್ರನ್ನ ಬಲಹೀನರನ್ನಾಗಿ ಮಾಡಬೇಕು, ಬುದ್ಧಿವಂತಿಕೆಯಿಂದ ಅವ್ರನ್ನ ಪೆದ್ರನ್ನಾಗಿ ಮಾಡಬೇಕು. ಆಗ್ಲೇ ನಾವೇನು ಅನ್ನೋದು ಹೊರಗ್ನವ್ರಿಗೆ ಅರ್ಥ ಆಗೋದು. ನಮ್ಮ ಪ್ರತಿಬಿಂಬ ಅವರನ್ನ ಯೋಚನೆಗೀಡು ಮಾಡುತ್ತೆ. ಡನ್ ಆಂಟಿ. ಆದ್ರೆ ಇದನ್ನೆಲ್ಲ ತಡೆಯೋದಕ್ಕೆ ಏನಾದ್ರೂ ಐಡಿಯಾ? ಹೇಳ್ತೀನಿ.